Good morning, students. Welcome back to the Vidya Shakti Maths online class, and also I welcome to the all teachers who have attended this session. Okay, so today we are going to already start ಮಾಡಿದೀವಿ. That is introduction to Euclid's geometry. Euclid's ರೇಖಾ ಗಣಿತದ ಪ್ರಸ್ತಾವನೆ ಅನ್ನೋ ಒಂದು ಟಾಪಿಕ್ ಅನ್ನ ಲಾಸ್ಟ್ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡಿದ್ವಿ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ನಾವು ಲೆಟ್ ಅಸ್ ಸ್ಟಾರ್ಟ್. ಓಕೆ, ಸೊ ಹಾಗಾದ್ರೆ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ. Introduction to Euclid's geometry. Okay. Euclid's geometry. ಇದ್ರೊಳಗೆ ನಾನು ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಏನನ್ನ ಹೇಳಿದ್ದೆ, ಪಾಸ್ಟುಲೇಟ್ಸ್ ಅಂದ್ರೇನು, ಎಕ್ಸಿಯಮ್ಸ್ ಅಂದ್ರೇನು, ಆಮೇಲೆ ಒಂದಿಷ್ಟು ಡೆಫಿನೇಷನ್ಸ್ ಗಳು ಏನಿದ್ವು ಅವನ್ನೆಲ್ಲ ಹೇಳಿದ್ದೆ. ಅದ್ರ ಜೊತೆಗೆ ಅವರು ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ರು. ಪಾಯಿಂಟ್ ಅಂದ್ರೇನು, ಸ್ಟ್ರೇಟ್ ಲೈನ್ ಅಂದ್ರೇನು, ಆಮೇಲೆ ಸರ್ಫೇಸ್ ಏರಿಯಾ, ಅವೆಲ್ಲವನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸಮ್ ಇಂಟ್ರೆಸ್ಟಿಂಗ್ ಯಾವ ಅಂತಂದ್ರ ಪಾಸ್ಟುಲೇಟ್ ಎಕ್ಸಿಯಮ್ಸ್. ಹೌದಾ, ಯುಕ್ಲಿಡ್ಸ್ ಎಕ್ಸಿಯಮ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ನೋಡೋಣಂತ. ಹಾಗಾದ್ರೆ ಯುಕ್ಲಿಡ್ಸ್ ಎಕ್ಸಿಯಮ್ಸ್ ಅಥವಾ ಸ್ವಯಂ ಸಿದ್ಧಗಳು. ಹೌದಾ, ಯುಕ್ಲಿಡ್ಸ್ ಎಕ್ಸಿಯಮ್ಸ್. ಓಕೆ, ಅವನ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಕರೆಕ್ಟ್. ಸೊ ಫಸ್ಟ್ ಒನ್ ಏನಿದೆ ನೋಡ್ರಿ, ಫಸ್ಟ್ ಒನ್ ಏನಿದೆ, things which are equal to the same thing are equal to one another. ಹೌದಾ, ಅಲ್ಲೇ ಫಸ್ಟ್ ಏನಿದೆ ನಮಗ ಎಕ್ಸಿಯಮ್ಸ್, ಯುಕ್ಲಿಡ್ಸ್ ಎಕ್ಸಿಯಮ್ಸ್ ಎಷ್ಟದು ಅಪ್ ಟು 7 ವರೆಗೂ ಇದೆ. ಹೌದಾ, ಸೊ ಲಾಸ್ಟ್ ಕ್ಲಾಸ್ ಒಳಗೆ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ದೆ, ಟೈಮ್ ಆಗಿದ್ದಕ್ಕೆ ನಾನು ಬಿಟ್ಬಿಟ್ಟೆ. ಹೌದಾ, ಸೊ ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಸ್ಟಾರ್ಟ್ ಮಾಡೋಣಂತ. ಹಾಗಾದ್ರೆ ಫಸ್ಟ್ ಏನಿದೆ ನೋಡ್ರಿ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ದ ಒನ್ ಎನದರ್. ಹೌದಾ, ಅಲ್ಲೇನಾಗಿದೆ, ಸಮನಾಗಿರುವ ಅಂಶಗಳಿಗೆ ಸಮನಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಅಲ್ಲೇನಾಗಿದೆ, ಒಂದು ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತದೆ ಅಂತ ಇದೆ. ಹೌದಾ, ಅಲ್ಲಿ ಏನಾಗಿದೆ, ಫಾರ್ ಎಕ್ಸಾಂಪಲ್ ಈಗ ಇದೊಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡ್ರಿ. ಹೌದಾ, ಇದನ್ನ ನಾನು ಎ ಅಂತ ಬರೀತೇನೆ. ರೈಟ್, ಇದನ್ನ ಸೇಮ್ ಇಷ್ಟೇ ಮೆಜರ್ಮೆಂಟ್ ಇರೋದನ್ನ ನಾನು ಇದನ್ನ ಅಂತ ಇದನ್ನ ಮಾಡ್ತೇನೆ. ಓಕೆ, ಸೊ ಏನಾಯ್ತಿದು, ಸೇಮ್ ಅಷ್ಟೇ. ಇದನ್ನ ನಾನು ಬಿ ಅಂತ ಕನ್ಸಿಡರ್ ಮಾಡ್ತೇನೆ. ಮತ್ತೆ ನಾನು ಅಗೇನ್ ಮತ್ತೊಂದು ಬಾಕ್ಸ್ ಅನ್ನ ತಗೋತೇನೆ. ಹೌದಾ, ಕರೆಕ್ಟ್. ಇದು ಕೂಡ ಮೂರು ನಮ್ಗೆ ಏನಾಗಿದವು, ಸೇಮ್ ಇದಾವ. ಹೌದಾ, ಸೊ ನನಗೆ ಏನ್ ಮಾಡ್ತೇನೆ, ಸಮನಾಗಿರುವ ಅಂಶಗಳು ಅಂದ್ರೆ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಅಂದ್ರೆ ಅಲ್ಲಿ ಏನಾಗಿದೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು. ಈಗ ಇದು ಈಕ್ವಲ್ ಇದೆ ಅಂತ ನಾನು ಹೇಳ್ತೇನೆ, ಎ ಈಕ್ವಲ್ ಟು ಬಿ ಅಂತ ಹೇಳ್ತೇನೆ. ರೈಟ್, ಅದಾದ್ಮೇಲೆ ಬಿ ಈಕ್ವಲ್ ಟು ಸಿ ಅಂತ ಹೇಳ್ತೇನೆ. ಹೌದಾ, ಬಿ ಈಕ್ವಲ್ ಟು ಸಿ ಅಂತ ಹೇಳ್ತೇನೆ. ಅವಾಗ ಏನಾಯ್ತು, ಹಾಗಾದ್ರೆ ಈಗ ಇದು ಈಕ್ವಲ್ ಆಗಿದೆ, ಇದು ಈಕ್ವಲ್ ಆಗಿದೆ ಅಂದ್ರೆ ಆಟೋಮೆಟಿಕ್ಲಿ ನಮಗ ಎ ಮತ್ತು ಸಿ ನು ಈಕ್ವಲ್ ಆಗ್ತಿತ್ತಲ್ಲ, ಯಾಕಂದ್ರೆ ಅವೆಲ್ಲ ಕೂಡ ನಮಗ ಸೇಮ್ ಆಗಿದೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಯುಕ್ಲಿಡ್ಸ್ ಫಸ್ಟ್ ಎಕ್ಸಿಯಮ್ಸ್. ಓಕೆ, ಸೊ ಏನಾಯ್ತು, ನಮಗ ಆಟೋಮೆಟಿಕ್ಲಿ ನಾನು ಐ ಕ್ಯಾನ್ ರೈಟ್ ಲೈಕ್ ದಿಸ್, ಎ ಈಕ್ವಲ್ ಟು ಸಿ ಅಂತ ನಾನು ಬರೀಬಹುದು. ಫಸ್ಟ್ ಒನ್ ಕ್ಲಿಯರ್ ಆಯ್ತು. ಇದು ಫಸ್ಟ್ ಒನ್ ಏನಿದೆ, things which are equal to the same thing are equal to one another. ಹೌದಾ, ಸೊ ಇವನ್ನ ಸ್ಟೇಟ್ಮೆಂಟ್ ಅನ್ನ ನಾನು ಬರೆಸ್ತೇ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಇದಾವ. ಹೌದಾ, ಅವನ್ನ ಮತ್ತೆ ಇಲ್ಲಿ ಬರೆಯೋದು ಸುಮ್ನೆ ಬೇಡ ಅಂತ ನೀವ ಏನ್ ಮಾಡ್ರಿ, ನಿಮ್ಮ ನೋಟ್ಸ್ ಒಳಗ 1 by 1 ಬರೆದು ಅದ್ರ ಜೊತೆಗೆ ಇವನ್ನ ಡಯಾಗ್ರಾಮ್ಸ್ ಗಳನ್ನ ಹಾಕೋರಿ. ಅಂದ್ರೆ ನಿಮ್ಗೆ ಏನಾಗ್ತೈತಿ, ಏನ್ ಹೇಳ್ತಾ ಇದಾರಲ್ಲ ಸ್ಟೇಟ್ಮೆಂಟ್, ನಿಮಗ್ ಲಾಸ್ಟ್ ನಾನು ಯಾವಾಗ ಹೇಳಿದ್ದೆ, ಸ್ವಲ್ಪ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡುವಾಗೂ ಹೇಳಿದ್ದೆ. ಆಲ್ಮೋಸ್ಟ್ ನಾವು ಸೆಂಟೆನ್ಸ್ ಬರುದು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಅದ್ರ ಜೊತೆಗೆ ಒಂದು ಡಯಾಗ್ರಾಮ್ ಅನ್ನ ಬರ್ತೀವಿ ಅಂದ್ರ ಇಟ್ ಈಸ್ ಎಫೆಕ್ಟಿವ್ಲಿ ಅಂದ್ರೆ ನಮಗ್ ಏನಾಗ್ಬಿಡ್ತೈತಿ, ಈಸಿಲಿ ನಮಗ್ ಏನಾಗ್ತೈತಿ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತೈತಿ. ಹಾಗಾಗಿ ಯಾವುದೇ ಒಂದಿತ್ತಂದ್ರ ಈಗ ಫಸ್ಟ್ ಲೈನ್ ಬರೀ, ನಿಮ್ಮ ನೋಟ್ಸ್ ಒಳಗೆ ಯಾವ ರೀತಿ ಬರಿಬೇಕಂದ್ರ ಯುಕ್ಲಿಡ್ಸ್ ಎಕ್ಸಿಯಮ್ಸ್ ಅಂತ ಬರೆದು ಫಸ್ಟ್ ಸೆಂಟೆನ್ಸ್ ಅನ್ನ ಬರೀರಿ. ದಟ್ ಈಸ್
ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಎನದರ್. ಅಂದ್ರೆ ಒಂದಕ್ಕೊಂದು ಸಮ ಇದಾವ ಅನ್ನೋ ಒಂದು ಆ ಲೈನ್ ಅನ್ನ ಬರೆದು ಅದ್ರ ಕೆಳಗೆ ನೀವೇನ್ ಮಾಡ್ರಿ, ಈ ಡೈಗ್ರಾಮ್ ಅನ್ನ ಹಾಕ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ದ ಈಕ್ವಲ್ಸ್ ದ ಹೋಲ್ ಆರ್ ಈಕ್ವಲ್ ಅಂತ ಇದೆ. ಹೌದಾ? ಸೊ ಅಲ್ಲೇ ನಿಮ್ಗ ಇಲ್ಲೊಂದು ಈ ಒಂದು ಚಿತ್ರವನ್ನ ತೋರಿಸ್ತೇನೆ ನೋಡ್ರಿ. ಅವೆಲ್ಲ ಸ್ವಲ್ಪ ಇವು ಕನ್ನಡ ಮೀಡಿಯಂ ಒಳಗದಾವ, ಬಟ್ ನಿಮ್ಗ ಇವು ಡೈಗ್ರಾಮ್ಸ್ ಗಳು ಬಹಳ ಎಫೆಕ್ಟಿವ್ ಆಗಿರೋದ್ರಿಂದ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ, ನಿಮ್ಗ ತೋರಿಸ್ತಾ ಇದ್ದೀನಿ. ಓಕೆ, 1 ಸೆಕೆಂಡ್. ಹೌದಾ, ಸ್ವಲ್ಪ ಮ್ಯೂಟ್ ಮಾಡ್ರಿ ಯಾರು. ಓಕೆ, ಸೊ ಏನಾಗಿದೆ, ಫಸ್ಟ್ ಒಂದೇನ್ ಮಾಡಿದ್ದೆ ನಾನು, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿವೆ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ನೋಡ್ರಿ, ಎ ಒಂದ್ ಕಲರ್ ಇದೆ, ಬಿ ಒಂದ್ ಕಲರ್ ಇದೆ, ಸಿ ಒಂದ್ ಕಲರ್ ಇದೆ, ರೈಟ್? ಸೊ ಹಾಗಾಗಿ ಅವ್ನು ನೋಡಿದ್ರೆ ಸಾಕು ನಿಮ್ಗ ಅಷ್ಟು ಈಕ್ವಲ್ ಆಗಿದಾವ್, ಮೆಜರ್ಮೆಂಟ್ ಒಳಗೆ ಈಕ್ವಲ್ ಆಗಿದಾವ ಅಂತ ಅರ್ಥ ಆಗುತ್ತೆ. ಸೊ ಕೆಳಗ್ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಅವರು, ಎ ಈಕ್ವಲ್ ಟು ಬಿ, ಎ ಈಕ್ವಲ್ ಟು ಸಿ, ದೆನ್ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಅಂತ ಇದೆ. ಹೌದಾ? ಸೊ ಅಲ್ಲಿ ಅವೆರಡು ಈಕ್ವಲ್ ಇದ್ವು ಅಂದ್ರೆ ಲಾಸ್ಟಿಗೆ ನಮ್ಗ ಎ ಈಕ್ವಲ್ ಟು ಸಿ ನು ನಮ್ಗ ಕರೆಕ್ಟ್ ಆಗಿ ಆನ್ಸರ್ ಬರ್ತೈತಿ. ಓಕೆ, ಫಸ್ಟ್ ಒನ್ ಆಯ್ತು ಇದು. ಹಾಗಾಗಿ ನೆಕ್ಸ್ಟ್ ನಾವು ಸೆಕೆಂಡ್ ಒನ್ ಗೆ ಹೋಗೋಣಂತ. ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್ ಏನಿದೆ, 1 ಸೆಕೆಂಡ್. ಸ್ವಲ್ಪ ಮ್ಯೂಟ್ ಮಾಡ್ರಿ. ಇದು 872269 ಅಂತ ಇದೆ ನೋಡ್ರಿ, ಅವ್ರದ್ದು ಅನ್ಮ್ಯೂಟ್ ಆಗಿದೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಅನ್ಸ್ತಾ ಇದೆ. ಪ್ಲೀಸ್ ಮ್ಯೂಟ್ ಮಾಡ್ರಿ ನಿಮ್ಮ ಮೈಕ್ ಅನ್ನ. ಓಕೆ, 872269 ಅಂತ ಸ್ಕೂಲ್ ನೇಮ್ ಬರ್ತಾ ಇದೆ ನೋಡ್ರಿ, ಅವ್ರದ್ದು ಅನ್ಮ್ಯೂಟ್ ಆಗಿದೆ. ಸ್ವಲ್ಪ ಮ್ಯೂಟ್ ಮಾಡ್ರಿ, ಅದು ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಪ್ಲೀಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್, ಇಫ್ ಈಕ್ವಲ್ ಆಡೆಡ್ ಟು ದ ಈಕ್ವಲ್ಸ್ ದ ಹೋಲ್ ಆರ್ ಈಕ್ವಲ್ ಅಂತ ಇದೆ. ಹೌದಾ? ಅಲ್ಲಿ ಏನಾಗಿದೆ, ನಮ್ಗ ಸಮನ ಅವನ್ನ ಕರೆಕ್ಟ್ ಆಗಿ ನಮ್ಗ ಈಗೊಂದು ಈ ರೀತಿ ಸಮನಾಗಿರುವಂತಹ ಅಂಶಗಳನ್ನ, ಹೌದಾ, ಅದ್ರ ಜೊತೆಗೆ ನಾವೇನ್ ಮಾಡ್ಬೋದು, ಈಕ್ವಲ್ ಅನ್ನ ಆಡ್ ಮಾಡಿದ್ವಿ ಅಂದ್ರೆ ಅದು ಕೂಡ ನಮ್ಗ ಈಕ್ವಲ್ ಆಗಿರ್ತೈತಿ ಅಂತ ಸೆಕೆಂಡ್ ಎಕ್ಸಿಯಾಮ್ಸ್ ಹೇಳ್ತಾ ಇದೆ. ಓಕೆ, ಆಮೇಲೆ ಅಲ್ಲೇನಾಗಿದೆ, ಕನ್ನಡ ಒಳಗೆ ಏನಾಗಿದೆ ಅಂದ್ರ, ಸಮನಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮವಾಗುತ್ತವೆ. ಹೌದಾ? ಇದಕ್ಕೆ ನಾನು ಮತ್ತೊಂದು ನಿಮಗೆ ಮತ್ತೆ ಅದೇ ಡಯಾಗ್ರಾಮ್ ಅನ್ನ ತೋರಿಸ್ತೇನೆ ನೋಡ್ರಿ. ಏನಾಗಿದೆ, ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮವಾಗುತ್ತವೆ. ಸೊ ಇಲ್ಲಿ ಏನಾಗಿದೆ ನೋಡ್ರಿ, ಇದು ಒಂದ್ ಸ್ವಲ್ಪ ಹಾಫ್ ಆಗಿದೆ, ಇದು ಇದಾಗಿದೆ. ಇದಕ್ಕೆ ಏನ್ ಮಾಡಿದವು, ಅದ್ರ ಅರ್ಧ ಭಾಗಗಳನ್ನ, ಉಳಿದ ಭಾಗಗಳನ್ನ ಕೂಡಿಸಿದಾಗ ಅದ ಏನಾಗತ್ ನಮ್ಗೆ ಹೇಳ್ರಿ, ಪೂರ್ತಿ ಭಾಗವಾಗುತ್ತೆ. ಹೌದಾ? ಇದ್ರದ್ದು ಸೆಂಟೆನ್ಸ್ ಇದು, ರೈಟ್? ಸೊ ಅಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ನಿಮ್ಗೆ ಏನ್ ಮಾಡ್ಬೋದು ಹೇಳ್ರಿ, ಆ ಡೈಗ್ರಾಮ್ ಅನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ತಗೋಬಹುದು, ಯಾಕಂದ್ರೆ ನಿಮ್ಗೆ ನೋಟ್ಸ್ ಒಳಗ್ ಬರ್ಲಿಕ್ಕೆ ಈಸಿ ಆಗ್ತೈತಿ. ಯಾವ ರೀತಿ ಇದೆ ಅದು? ಹೌದಾ? ಈ ರೀತಿ ಇದೆ, ಕರೆಕ್ಟಾ? ಸೊ ಈ ರೀತಿ ಇದ್ದು ಒಂದು ಭಿನ್ನ ರಾಶಿಯ ಭಾಗವಾಗಿ ಅದನ್ನ ಏನ್ ಮಾಡಿದಾರು, ತಕ್ಕೊಂಡಿದ್ದಾರೆ. ಹೌದಾ? ಈ ರೀತಿ ಇದೆ. ಇದಕ್ಕೆ ಏನ್ ಮಾಡಿದಾರು, ಸಮನಾಗಿರುವ ಅಂಶಗಳನ್ನ ಕೂಡಿಸಿದಾಗ ನಮ್ಗೆ ಏನಾಗ್ತೈತಿ, ಸಮನಾಗ್ತೈತಿ. ಅದ ಏನಾಗ್ತೈತಿ, ಏನಾಗ್ತದೆ, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ದ ಈಕ್ವಲ್ಸ್ ದ ಹೋಲ್ಸ್ ಆರ್ ಈಕ್ವಲ್ ಅಂತ ಇದೆ. ಹೌದಾ? ಇದು ಸೆಕೆಂಡ್ ಎಕ್ಸಿಯಾಮ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಎಕ್ಸಾಮ್ಸ್ ಏನಿದೆ ನೋಡ್ರಿ. ಥರ್ಡ್, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಈಕ್ವಲ್ಸ್ ದ ರಿಮೈಂಡರ್ ಆರ್ ಈಕ್ವಲ್. ಒಂದು ಸಮನಾಗಿರುವ ಅಂಶಗಳನ್ನ ನಾವು ಮೈನಸ್ ಮಾಡಿದಾಗ, ಕಳೆದಾಗ ಅದ್ರದ್ದು ಇದು ಏನಾಗ್ತೈತಿ, ಏನು ಉಳಿದಿರುವ ಅಂಶಗಳು ಕೂಡ ನಮಗೇನಾಗಿರ್ತಾವು, ಸಮನಾಗಿರ್ತಾವು. ಹೌದಾ? ಅದನ್ನ ನೋಡೋಣ ಈಗ, ಚಿತ್ರವನ್ನ ನೋಡೋಣ. ರೈಟ್, ಸೊ 1 ಸೆಕೆಂಡ್, ನಿಮ್ಗೆ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅನ್ಕೋತೀನಿ. ನಾನು ಇದನ್ನ ಒಂದ್ಸಲ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದಾಗ, ಹೌದಾ, ಸಮಾನ ಥರ್ಡ್ ಅಂಶ ಏನಾಗಿದೆ ನೋಡ್ರಿ, ಇಲ್ಲಿ
ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತವೆ. ಸ್ವಲ್ಪ ನಿಮ್ಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗ್ಬೋದು, ಯಾಕಂದ್ರೆ ಅದು ಕನ್ನಡ ಒಳಗಿದೆ. ಹೌದಾ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಇಂಗ್ಲಿಷ್ ಒಳಗಿದೆ. ಹಾಗಾಗಿ ನಾನು ಇಂಗ್ಲಿಷ್ ಒಳಗ್ ಓದ್ ಹೇಳ್ತೀನಿ. ಅವೇನ್ ಟೆಕ್ಸ್ಟ್ ಬುಕ್ ಥರ್ಡ್ ಒನ್ ಲೈನ್ ಇದೆಯಲ್ಲ, ಅದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೋತಾ ಇರಿ ನೀವು. ಹೌದಾ, ಅದನ್ನ ಇದಕ್ಕ ಆಡ್ ಮಾಡ್ಕೋರಿ. ಹೌದಾ, ಕನ್ಫ್ಯೂಸ್ ಆಗ್ಬೇಡ್ರಿ. ಓಕೆ, ಸೊ ಯಾಕಂದ್ರೆ ನನಗೆ ಇಂಗ್ಲಿಷ್ ಮೀಡಿಯಂ ಒಳಗೆ ಇಷ್ಟು ಕ್ಲಿಯರ್ ಆಗಿ ಪಿಕ್ಚರ್ಸ್ ಗಳು ಸಿಗ್ಲಿಲ್ಲ. ಹಾಗಾಗಿ ನಾನು ನಿಮಗೆ ಈ ಕನ್ನಡ ಒಳಗೆ ಇರ್ತಕ್ಕಂತ ಪಿಕ್ಚರ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಹೌದಾ, ಸೊ ಅದೇನಾಗಿದೆ ನೋಡ್ರಿ, ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಈಕ್ವಲ್ಸ್ ದ ರಿಮೈಂಡರ್ ಆರ್ ಈಕ್ವಲ್ ಅಂತ ಇದೆ. ಹೌದಾ, ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನ ಕಳೆದಾಗ, ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಇದೊಂದು ಎರಡು ಈಕ್ವಲ್ ಆಗಿದೆ. ಹೌದಾ, ಸೊ ಅದ್ರೊಳಗೆ ನೀವು ಕರೆಕ್ಟ್ ಎಕ್ಸಾಕ್ಟ್ ಇವನ್ ಕಟ್ ಮಾಡಿದ್ರಿ ಅಂದ್ರ, ಇಷ್ಟು ಕಟ್ ಮಾಡಿದ್ರಿ ಅಂದ್ರ ಅವು ಎರಡು ಕೂಡ ನಿಮ್ಗೆ ಏನಾಗ್ತಾವು, ಸಮನಾಗಿರ್ತಾವು. ಹೌದಾ, ದಿಸ್ ಇಸ್ ದ ಥರ್ಡ್ ಎಕ್ಸಾಮ್ಸ್ ಆಫ್ ಯೂಕ್ಲಿಡ್ಸ್. ಓಕೆ, ಫೋರ್ತ್ ಒನ್ ಏನಿದೆ, ಥಿಂಗ್ಸ್ ವಿಚ್ ಆರ್ ಕೋಇನ್ಸೈಡ್ ವಿತ್ ಒನ್ ಅನದರ್. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಹೌದಾ, ಈಗ ನಾನು ಎಕ್ಸಾಕ್ಟ್ ಇದ ಡೈಗ್ರಾಮ್ ಅನ್ನ ತಗೋರಿ, ಇವ್ನ ಎರಡು ತಗೊಂಡು ಇದನ್ನ ಒಂದರ ಮೇಲೆ ಒಂದು ಇಟ್ಟೆ ಅಂತಂದ್ರ, ಹೌದಾ, ಒಂದ್ರ ಮೇಲೆ ಒಂದು ಇಟ್ಟೆ ಅಂದ್ರೆ ಎಕ್ಸಾಕ್ಟ್ ಅದ ಪಾಯಿಂಟಿಗೆ ಹೋಗಿ ಕೂಡ್ತೈತಲ್ಲ ಅದು. ಹೌದಾ, ಈಗ ನಿಮ್ಮ ಎಕ್ಸಾಂಪಲ್ ಹೇಳ್ಬೇಕಂದ್ರ ನಿಮ್ಮ ಕಿಂಗ್ ಸೈಜ್ ಬುಕ್ಸ್ ಇದ. ಹೌದಾ, ನಿಮ್ಮ ಟೆಕ್ಸ್ಟ್ ಬುಕ್ ಇದ. ಒಂದು ಕಿಂಗ್ ಸೈಜ್ ಬುಕ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇರ್ತಾವ. ಅವನು ಒಂದ್ರ ಮೇಲೆ ಒಂದ್ ಇಟ್ರಿ ಅಂದ್ರ ಅದ್ರದ್ದು ಪೂರ್ತಿ ಎಜ್ ಒಂದೇ ಸಮ ಬರ್ತಾವ. ಹೌದಾ, ಒಪ್ಕೋತೀರಾ ಇದನ್ನ? ಇದಕ್ಕದ ಎಕ್ಸಾಂಪಲ್ ಯಾವ್ದಕ್ಕಂದ್ರ ಥಿಂಗ್ಸ್ ವಿಚ್ ಕೋ ಇನ್ಸೈಡ್ ವಿತ್ ಒನ್ ಅನದರ್ ಅಂತ ಇದೆ. ರೈಟ್? ಹೌದಾ, ನೆಕ್ಸ್ಟ್ ಫಿಫ್ತ್ ಒನ್, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಅಂತ ಇದೆ. ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಅಂತ ಇದೆ. ದ ಹೋಲ್ ಈಸ್ ಗ್ರೇಟರ್ ದೆನ್ ಪಾರ್ಟ್. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಫಿಫ್ತ್ ಲೈನ್ ಇದೆ, ಏನ್ ನೋಡ್ರಿ ಅದು, ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್ ಅಂತ ಇದೆ. ಹೌದಾ, ಈಗ ನಿಮ್ಗ ಇದೊಂದು ಹೋಲ್ ಪಾರ್ಟ್ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನಂದು ಸ್ಕ್ರೀನ್ ನಿಮ್ಗ. ಇದು ಪೂರ್ತಿ ಒಂದು ಭಾಗ ಇದೆ. ಇಲ್ಲಿ ಏನಾಗಿದೆ, ಆ ಒಂದು ಭಾಗದೊಳಗೆ ನಾವ್ ಏನ್ ಮಾಡಿದ್ವಿ, ಕಟ್ ಮಾಡಿದ್ವಿ. ಹೌದಾ, ಕಟ್ ಮಾಡಿದ್ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನಿಮಗೆ ಯಾವ್ದು ದೊಡ್ಡದು ಅನಿಸ್ತಾ ಇದೆ ಇಲ್ಲಿ? ಆ ಒಂದು ಪೂರ್ತಿ ಭಾಗನ ನಿಮ್ಗೆ ಏನಾಗ್ತಾ ಇದೆ, ಕಾಣಿಸ್ತಾ ಇದೆ. ಕರೆಕ್ಟ್? ಅದೇ ದೊಡ್ಡದು ಅಂತ ಕಾಣಿಸ್ತಾ ಇದೆ. ಹಾಗಾಗಿ ದ ಹೋಲ್ ಈಸ್ ಗ್ರೇಟರ್ ದೆನ್ ದ ಪಾರ್ಟ್. ಹೌದಾ, ಆ ಭಾಗಕ್ಕಿಂತ ಒಂದು ಪೂರ್ಣ ಭಾಗವು ನಮ್ದು ದೊಡ್ಡದಾಗಿದೆ ಅಂತ ನಾವು ಹೇಳ್ಬೋದು. ರೈಟ್? ನೆಕ್ಸ್ಟ್ ಸಿಕ್ಸ್ತ್ ಒನ್ ಇದೆ ನೋಡ್ರಿ, ಏನಿದೆ ಅಂದ್ರೆ the things which are double of the same things are equal to one another. ಹೌದಾ, ಒಂದೇ ಅಂಶಗಳ ದುಪ್ಪಟ್ಟು ಅಂಶಗಳು ಒಂದಕ್ಕೊಂದು ಸಮನಾಗಿವೆ. ಇಲ್ಲಿ ನೋಡ್ರಿ, ಫಸ್ಟ್ ಏನಾಗಿದ್ದವು, ಇಲ್ಲಿ ಎ ಈಕ್ವಲ್ ಟು ಎ, ಅದು ಒಂದೇ ಲೈನು, ಅಥವಾ ನಿಮಗ ತಿಳಿಯೋ ಹಾಗೆ ಅಂದ್ರೆ ಒಂದು ಲೈನ್ ಇದೆ. ಹೌದಾ, ಅದನ್ನ ನಾವು ದುಪ್ಪಟ್ಟು ಮಾಡಿದ್ವಿ ಅಂದ್ರ ಅದು ಇನ್ನೊಂದನ್ನು ಕೂಡ ದುಪ್ಪಟ್ಟು ಆಯ್ತಂದ್ರ ಸೇಮ್ ಥಿಂಗ್ ಆಗಿರ್ತೈತಲ್ಲ. ಸೊ ಈಗ ಇಲ್ಲಿ ಏನಾಗಿದೆ, ಇದನ್ನ ಎ ಆಗಿದೆ, ಇದನ್ನ ಎರಡ್ ಪಟ್ ಮಾಡ್ತು. ಇದು ಎ ಇದೆ, ಇದನ್ನ ಎರಡ್ ಪಟ್ ಮಾಡ್ದಾಗಿದೆ, ಎರಡು ಕೂಡ ನಮಗ ಈಕ್ವಲ್ ಆಯ್ತು. ಓಕೆ, ಸೊ ಸಿಕ್ಸ್ತ್ ಎಕ್ಸಾಮ್ಸ್ ಏನಾಗಿದೆ ಹೇಳ್ರಿ ನಮಗ, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು one another. Okay, next, things which are half of the same thing are equal to one another. ಇಲ್ಲಿ ನೋಡ್ರಿ, ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮನಾಗಿವೆ. ಹೌದಾ, ಸೊ ಇಲ್ಲಿ ಏನಾಗಿದೆ ನನಗೆ, ಒಂದ್ ಸೆಕೆಂಡ್, ಕರೆಕ್ಟಾ? ಸೊ ಇಲ್ಲಿ ಏನಾಗಿದೆ, ಆ ಒಂದೇ ಅಂಶಗಳು, ಆ ಒಂದು ಭಾಗವನ್ನ ನಾವು ಎಕ್ಸಾಕ್ಟ್ ಕಟ್ ಮಾಡಿದ್ವಿ ಅಂದ್ರ ಆ ಎರಡೂ ಭಾಗಗಳು ಏನಾಗ್ತಾವ, ನಮ್ಗ ಈಕ್ವಲ್ ಆಗ್ತಾವು. ಕಾಣಿಸ್ತಾ ಇದೆ ಇಲ್ಲಿ. ಇದನ್ನ ಏನ್ ಮಾಡಿದೆ, ಒಂದು ಹೋಲ್ ಪಾರ್ಟ್ ಇದೆ, ಇದನ್ನ ಎಕ್ಸಾಕ್ಟ್ಲಿ ಮಿಡ್ಲ್ ನಾನು ಏನ್ ಮಾಡಿದೆ, ಕಟ್ ಮಾಡಿದೆ. ಹೌದಾ, ಅವಾಗ ಏನಾಯ್ತು, ಇದೊಂದ್ ಪೋರ್ಷನ್ ಆಯ್ತು, ಇದೊಂದ್ ಪೋರ್ಷನ್ ಆಯ್ತು. ನಿಮಗ್ ಕಾಣಿಸ್ತಾ ಇರ್ಬೋದು, ಅಲ್ಲಿ ಏನಾಗ್ತದೆ, ಎರಡೂ ಸೇಮ್ ಈಕ್ವಲ್ ಆಗಿದಾವ. ಹೌದಾ, ಅದ್ರದ್ದು ಭಾಗಗಳು ಒಂದ್ ಹೆಚ್ಚು ಇಲ್ಲ, ಒಂದು ಕಡಿಮೆನೂ ಇಲ್ಲ, ಎರಡು ಈಕ್ವಲ್ ಆಗಿದೆ. ಅರ್ಥ ಆಯ್ತಾ ಇದು? ಸೊ ಇದು ಮುನವಳ್ಳಿ ಸ್ಕೂಲ್, ಸ್ವಲ್ಪ ಮ್ಯೂಟ್ ಮಾಡ್ರಿ. ಎಕ್ಸ್ಕ್ಯೂಸ್ ಮಿ. ಹಾ, ಓಕೆ, ಥ್ಯಾಂಕ್ ಯು. ಸೊ ಈಗ ಏನಾಯ್ತು, ನಾವ್ ಇವತ್ತೇನ್ ಕಲ್ತಿದ್ವಿ,
7 axioms of ಯುಕ್ಲಿಡ್ಸ್ axioms ಅನ್ನ ವಿತ್ ಪಿಕ್ಚರ್ ಸಮೇತ ನಾವೇನ್ ಮಾಡಿದ್ವಿ, ಕಲ್ಕೊಂಡ್ವಿ. ಹೌದಾ? ಈಗ ನೆಕ್ಸ್ಟ್ ನಮಗ್ ಬರೋದು ಯಾವ್ದಂದ್ರ ಪಾಸ್ಟುಲೇಟ್ಸ್ ಅಂತ ಇದಾವ. ಅಂದ್ರ ಆಧಾರ ಪ್ರತಿಜ್ಞೆಗಳು. ಸ್ವಲ್ಪ ಈ ಪಾಠ ಏನಾಗತ್ತಂದ್ರ ನಿಮ್ಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಇದು ಸ್ವಲ್ಪ ಥೇರಿ ಪಾರ್ಟ್ ಬರ್ತಾ ಇದೆ. ಸ್ವಲ್ಪ ಇವತ್ತ ಆಲ್ಮೋಸ್ಟ್ ಮುಗಿತೈತಿ. ಈ ಪಾರ್ಟ್ ಇರೋದ ಆಗಿದೆ. ಯಾಕಂದ್ರೆ ಮ್ಯಾಥ್ಸ್ ಅಂದ್ರೆ ನಿಮ್ಗೆ ಏನಾಗ್ಬಿಡ್ತೈತಿ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋಗ್ಬೇಕು, ಅವಾಗ ಇಂಟ್ರೆಸ್ಟ್ ಬರ್ತೈತಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇದು ಏನಾಗ್ಬಿಡ್ತೈತಿ, ನಿಮ್ಗೀಗ ಹಿಸ್ಟ್ರಿ ಹೇಳ್ತಾ ಹೇಳ್ತಾ ಹೋಗ್ತಾ ಇದೆ. ಬಟ್ ಸ್ಟಿಲ್ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಲೇಬೇಕು. ಯಾಕಂದ್ರೆ ಅದು ಜಾಮೆಟ್ರಿಯ ಒಂದು ಮೇನ್ ಪಾರ್ಟ್ ಆಗಿರೋದ್ರಿಂದ ಯಾವ ಬೇಸಿಕ್ ಟರ್ಮ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡಿದ್ರು, ಯಾವ ರೀತಿ ಕಂಡು ಹಿಡಿದ್ರು ಅನ್ನೋದನ್ನ ಕಲೀಲೇಬೇಕಲ್ವಾ. ಹಾಗಾಗಿ ಕಲಿಬೇಕು. ಆಲ್ಮೋಸ್ಟ್ ಇವತ್ತು ಪಾಠವನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ, ಕಲೀರಿ. ಓಕೆ. ಸೊ ನೆಕ್ಸ್ಟ್ ಯಾವ್ದಂದ್ರ ಬರೋದು ಪಾಸ್ಟುಲೇಟ್ಸ್. ಹೌದಾ? ಯುಕ್ಲಿಡ್ಸ್ ಪಾಸ್ಟುಲೇಟ್ಸ್ ಅಂತ ಬರ್ತಾವ. ಹೌದಾ? ಓಕೆ. ಪ್ಲೀಸ್ ಕಂಟಿನ್ಯೂ ದ ಕ್ಲಾಸ್ ಸ್ಲೋಲಿ ಅಂತ ಇದೆ, ಫಾಸ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಸ್ಲೋನೇ ಮಾಡ್ತೀನಿ. ಪಾಸ್ಟುಲೇಟ್ಸ್ ಅಂತ ಇದೆ. ಓಕೆ. ಸೊ ಪಾಸ್ಟುಲೇಟ್ಸ್ ಅಂದ್ರ ಆಧಾರ ಪ್ರತಿಜ್ಞೆಗಳು ಅಂತ ಇದೆ. ಓಕೆ. ಆಧಾರ ಪ್ರತಿಜ್ಞೆಗಳು ಅಂದ್ರೆ ನಿಮಗ್ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ ನಾನು ನಿಮಗ, ಸ್ವಯಂ ಸಿದ್ಧಗಳು ಅಂತಂದ್ರ ನಮಗ್ ಏನಾಗ್ತೈತಿ, ಹೋಲ್ ಮ್ಯಾಥ್ಸ್ ಗೆ ರಿಲೇಟೆಡ್ ಇರ್ತಕ್ಕಂಥದ್ದು. ಆಧಾರ ಪ್ರತಿಜ್ಞೆಗಳು ಅಂದ್ರೆ ನಮ್ಗೆ ಏನಾಗ್ತಾವ ಹೇಳ್ರಿ, ಓನ್ಲಿ ಜಾಮೆಟ್ರಿಕಲಿ, ಸ್ಪೆಸಿಫಿಕಲಿ ಜಾಮೆಟ್ರಿಗೆ ಅದು ರಿಲೇಟೆಡ್ ಇರ್ತಕ್ಕಂಥ ಒಂದು ಟಾಪಿಕ್ ಆಗಿರ್ತೈತಿ. ಹೌದಾ? ಹಾಗಾಗಿ ಅದು ಏನಿದೆ ಅಂತ ಒಂದ್ಸಲ ನೋಡೋಣಂತ. ಒಂದ್ ಸೆಕೆಂಡ್ ಹೇಳಿದೆ. ಸೊ ಇಲ್ಲೇನಾಗಿದೆ, ಯುಕ್ಲಿಡ್ಸ್ 5 ಪಾಸ್ಟುಲೇಟ್ಸ್ ಗಳನ್ನ ನಾವು ನೋಡೋಣಂತ. 5 ಪಾಸ್ಟುಲೇಟ್ಸ್. ಅದ್ರೊಳಗ ಫಸ್ಟ್ ಒನ್ ನೋಡೋಣ. ಓಕೆ. ಫಸ್ಟ್ ಒನ್ ಏನಿದೆ, a straight line may be drawn from any one point to any other point. ಹೌದಾ? a straight line may be drawn from any point to any other point ಅಂತ ಇದೆ. ಹೌದಾ? ಸೊ ಅದೇನಾಗಿದೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನ ಎಳೆಯಬಹುದು. ಫಸ್ಟ್ ಪಾಸ್ಟುಲೇಟ್ ಏನಾಯ್ತು ನಮ್ಗ, ಯಾವುದೇ ಒಂದು ಅದೇನ್ ಹೇಳ್ತಾ ಇದೆ ಅಂದ್ರ, ಈಗ ಒಂದು ಪಾಯಿಂಟ್ ಇಲ್ಲಿದೆ ನನ್ಗೆ. ಹೌದಾ? ಒಂದ್ ಪಾಯಿಂಟ್ ನಾನು ಇಲ್ಲಿಟ್ಟೆ, ನಾನು ಇಲ್ಲೊಂದು ಪಾಯಿಂಟ್ ಅನ್ನ ಇಟ್ಟೆ. ರೈಟ್? ಹೌದಾ? ಇಲ್ಲೊಂದು ಪಾಯಿಂಟ್ ಇಟ್ಟೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇಟ್ಟೆ. ಹೌದಾ? ಸೊ ಈಗ ಏನಾಯ್ತು, ಈ ಒಂದು ಪಾಯಿಂಟ್ ನಿಂದ ಫಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ, ಡೆಫಿನೇಷನ್ ಅನ್ನ ಬರೆಸ್ತೇನೆ ನಾನು, ಡೋಂಟ್ ವರಿ. ಬಟ್ ನಾನೀಗ ಅದರದ್ದು ಮೇನ್ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೀನಿ. ಪಾಸ್ಟುಲೇಟ್ಸ್, ಫಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ ಅಂದ್ರ, ಯಾವುದೇ ಈ ಒಂದು ಪಾಯಿಂಟ್ ನಿಂದ ಈ ಒಂದು ಪಾಯಿಂಟ್ಗೆ ನಾವ್ ಏನ್ ಮಾಡ್ಬೋದು, ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಹೌದಾ? ಇದೊಂದು ಪಾಯಿಂಟ್ ಎ ಅಂತ, ಇಲ್ಲೇ ಪಾಯಿಂಟ್ ಬಿ ಅಂತ ಅನ್ಕೋತೀವಿ. ಓಕೆ. ಸೊ ಇಲ್ಲಿ ಏನಾಯ್ತು, ಈ ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ವರೆಗೂ ಒಂದೇ, ಅಂದ್ರೆ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ವರೆಗೂ ಒಂದೇ ಒಂದು ಸರಳ ರೇಖೆಯನ್ನ ಎಳೆಬಹುದು. ಹೌದಾ? ಸೊ ಆ ಲೈನ್ ಏನ್ ಹೇಳ್ತಾ ಇದೆ, a straight line may be drawn from any one point to any other point. ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನ ಎಳೆಯಬಹುದು. ಹೌದಾ? ಸೊ ಅದರದ ಡೆಫಿನೇಷನ್ ಅನ್ನು ಬರೆಸ್ಬೋದಾ ನಾನು? ಸೊ ಒಂದ್ಸಲ ಬರೆಸ್ಬಿಡ್ಬೋದಲ್ಲ, ಬರ್ಕೊಂಡ್ ಬಿಡ್ರಿ ಅಕ್ಕ. ಹೌದಾ? A straight line Sure. A straight line may be drawn from any one point to any other point. Any one point to any other point. ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನಿಲ್ಲೇ ಬೋರ್ಡ್. ಸ್ವಲ್ಪ ಇದನ್ನ ರಬ್ ಮಾಡಬಹುದಾ?
ಸೊ ಇಲ್ಲಿಂದ ಇಲ್ಲಿಗಿದು ಇದಾಗಿದೆ ನೋಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ. 0.2 ಹೌದಾ, 0.2 ಎನಿ ಅದರ್ ಪಾಯಿಂಟ್. ಓಕೆ, ಎನಿ ಅದರ್ ಪಾಯಿಂಟ್. ಸೊ ಫಸ್ಟ್ ಪಾಸ್ಟುಲೇಟ್ ಅಂದ್ರ 5 ಪಾಸ್ಟುಲೇಟ್ ಒಳಗ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರ, ಯಾವುದೇ ಒಂದ್ 2 ಬಿಂದುಗಳಿಂದ ನಾವು ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಹೌದಾ, ನೀವು ಒಂದ್ಸಲ ಟ್ರೈ ಮಾಡ್ರಿ, ಇಲ್ಲಿಂದ ಇಲ್ಲಿಗೆ ಹೋಗ್ರಿ, ಈಗ ಈ ರೀತಿ ಬರಿತಾ ಇರ್ತೀರಿ. ನಾನು ಇನ್ನೊಂದು ಬರದೆ ಅಂದ್ರ ಸ್ವಲ್ಪ ಅದೇನಾಗ್ತೈತಿ, ಬರಿಬಹುದು, ಬಟ್ ಅದು ಸ್ಟ್ರೇಟ್ ಲೈನ್ ಆಗೋದಿಲ್ಲ. ಹೌದಾ, ಒಂಚೂರ್ ನಮಗ್ ಬೆಂಡ್ ಆಗ್ತಾ ಇದೆ. ಹಾಗಾಗಿ ಫಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ ನಮ್ಗೆ, ಒಂದು ಮ್ಯಾಮ್ 1.2 ಅಂದ್ರೆ ಮೇ ಬಿ ಡ್ರಾನ್ ಫ್ರಾಮ್ ಎನಿ 1 ಪಾಯಿಂಟ್. ಓಕೆ, 1 ಪಾಯಿಂಟ್ ಅನ್ನೋದು ಮಿಸ್ಸಿಂಗ್ ಆಗಿದೆ. ಥ್ಯಾಂಕ್ ಯು. 1.2 ಎನಿ ಅದರ್ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ದಿಂದ ಇನ್ನೊಂದು ಪಾಯಿಂಟ್ ಗೆ ನಾವೇನ್ ಬರಿಬಹುದು, ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಅದ್ರದ್ದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ. ಹೌದಾ, ಅದ್ರ ಜೊತೆಗೆ ಎಕ್ಸಾಮ್ಸ್ ಅನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ಸ್ ಏನಾಗಿದೆ, ಗಿವನ್ 2 distinct points there is a unique line that passes through them ಅಂತ ಇದೆ. ಇದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಂಡ್ರಿ ನೀವು, ಇಲ್ಲ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಒಳಗಿದೆ, ಡೋಂಟ್ ವರಿ. ಹೌದಾ, ನೀವು ನೋಟ್ ಡೌನ್ ಮಾಡ್ಕೊಂಡಿರಿ ಅನ್ಕೊಂಡು ನಾನು ಇದನ್ನ ರಬ್ ಮಾಡ್ತಾ ಇದ್ದೀನಿ. ಹೌದಾ, ಸೊ ಹಾಗಾದ್ರೆ ಫಸ್ಟ್ ಪಾಸ್ಟುಲೇಟ್, ಯಾಕಂದ್ರೆ ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಇದ್ರ ಮೇಲೆ ನಿಮ್ಗೆ ಏನಾಗ್ತಾವು, ಕ್ವಶನ್ ಇರ್ತಾವ. ಹೌದಾ, ಹಾಗಾಗಿ ನಾನ್ ನಿಮ್ಗ ಹೇಳ್ತಾ ಇರೋದು. ಓಕೆ, ಸೊ ಇಲ್ಲಿ ಏನಾಗತ್ ನಮಗ, ಫಸ್ಟ್ ಒನ್ ಏನಾಯ್ತು, ಒಂದು ಪಾಯಿಂಟ್ ದಿಂದ ಇನ್ನೊಂದು ಪಾಯಿಂಟ್ ಗೆ ಬರೀ ಒಂದೇ ಒಂದು ನಾನು ಏನ್ ಮಾಡ್ಬೋದು, ಸರಳ ರೇಖೆಯನ್ನ ಎಳಿಬಹುದು. ವಿತ್ ಪ್ರೂಫ್ ನಿಮ್ಗೆ ಹೇಳ್ಬೇಕಂದ್ರ, ನಾನು ಇದನ್ನ ಅಕಸ್ಮಾತ್ ಸ್ವಲ್ಪ ಇಲ್ಲಿ ಮತ್ತೊಂದು ಲೈನ್ ಅನ್ನ ಹಾಕಿದೆ ಅಂದ್ರ ಅದು ನಿಮಗೆ ಸ್ಟ್ರೇಟ್ ಲೈನ್ ಅನ್ಸೋದಿಲ್ಲ, ಸ್ವಲ್ಪ ಲಿಟ್ಲ್ ಬಿಟ್ ಅದು ಬೆಂಡ್ ಆಗಿ ಆಗ್ತೈತಿ. ಹಾಗಾಗಿ ಫಸ್ಟ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ, ಒಂದು ಪಾಯಿಂಟ್ ದಿಂದ ಇನ್ನೊಂದು ಪಾಯಿಂಟ್ ಗೆ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು. ಅದ್ರ ಜೊತೆಗೆ ನಮಗ ಪಾಸ್ಟುಲೇಟ್ಸ್ ಅಂದ್ರ ಯಾವ್ದು, ಎಕ್ಸಾಮ್ಸ್ ಸ್ವಯಂ ಸಿದ್ಧಗಳು ಕೂಡ ಏನ್ ಹೇಳ್ತೈತಂದ್ರ, ಗಿವನ್ 2 distinct point there is a unique line that passes through them ಅಂತ ಇದೆ. ಹೌದಾ, ಅಲ್ಲಿ ಏನಾಗಿದೆ, ಅದು ಕೂಡ 2 ಪಾಯಿಂಟ್ ಗಳಿಂದ ಒಂದೇ ಒಂದು ಸರಳ ರೇಖೆಯನ್ನ ಎಳಿಬಹುದು ಅಂತ ಹೇಳ್ತಾ ಇದೆ. ಯಾವ್ದಿದು, ಫಸ್ಟ್ ಪಾಸ್ಟುಲೇಟ್. ಓಕೆ, ಸೊ ಸೆಕೆಂಡ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ ನೋಡೋಣ. ಸೆಕೆಂಡ್ ಏನ್ ಹೇಳ್ತಾ ಇದೆ, a terminated line can be produced indefinitely. ಹೌದಾ, ಅಂದ್ರೆ ಏನಾಗಿದೆ, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಅಂತ ಇದೆ. ಹೌದಾ, ಸೊ ಅದೇನಾಗಿದೆ, ನಾನು ಫಸ್ಟ್ ಬರೀತೇನೆ ನೋಡ್ರಿ. ಟರ್ಮಿನೇಟೆಡ್ a terminated line can be produced indefinitely. ಹೌದಾ, ಅನಿರ್ದಿಷ್ಟವಾಗಿ ಅಂತ ಇದೆ. ಹೌದಾ, indefinitely. ಓಕೆ, ಅನಿರ್ದಿಷ್ಟವಾಗಿ. ಈ ಲೈನ್ ಇದನ್ನ ಬರ್ಕೋತಿದ್ರ ಬರ್ಕೋರಿ, ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಟರ್ಮಿನೇಟೆಡ್ ಲೈನ್ ಮೀನ್ಸ್ ಒಂದು ಅಂತ್ಯಗೊಂಡಿರುವ, can be produced indefinitely. A terminated line can be produced indefinitely ಅಂತ ಇದೆ. ಹೌದಾ, ಸೊ ಫಸ್ಟ್ ಲೈನ್ ಏನಂದ್ರ, ಈ ಟರ್ಮಿನೇಟೆಡ್ ಲೈನ್ ಅಂದ್ರೆ ಏನು, ಒಂದು ಅಂತ್ಯಗೊಂಡಿರುವ ರೇಖೆ. ಹೌದಾ, ಸೊ ಈಗ ನಾನು ಏನ್ ಮಾಡ್ತೇನೆ, ಈಗ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ಅನ್ನ ನಾನು ಈ ರೀತಿ ಎಳಿತೀನಿ. ಇದಕ್ಕೆ ನಾನು ಎ ಬಿ ಅಂತ ಹೆಸರು ಕೊಡ್ತೇನೆ. ಓಕೆ, ಸೊ ಇಲ್ಲಿ ನಿಮಗೆ ಅನಿಸ್ತಾ ಇರಬಹುದು, ಈ ಪಾಯಿಂಟ್ ಗಳು ಎಂಡ್ ಆಗ್ಬಿಟ್ಟಾವ. ಇಲ್ಲಿ ಬರ್ದಿದ್ದೇನೆ ಅಂದ್ರೆ ಅದು ಎಂಡ್ ಆಗ್ಬಿಟ್ಟಿದೆ.
ದಟ್ ಈಸ್ ಅ ಟರ್ಮಿನೇಟೆಡ್ ಲೈನ್. ಓಕೆ, ಇದು ಅಂತ್ಯಗೊಂಡಿರುವ ಲೈನ್. ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಸೊ ಇದನ್ನ ಇಷ್ಟ ಬಿಟ್ವಿ. ಈ ಕಡೆ ನಂಗೆ ಲೈನ್ ಎಳಿಲಿಕ್ಕೆ ಬರುವುದಿಲ್ಲೇನು, ಬರ್ತೈತಿ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ನಾನು ಈ ಸೈಡ್ ಅದನ್ನ ಬೇಕಾದಷ್ಟು ಲೈನ್ ಅನ್ನ ಜಾಸ್ತಿ ಮಾಡಬಹುದು, ಅಥವಾ ಈ ಸೈಡ್ ನಾನು ಅದನ್ನ ಅನಿರ್ದಿಷ್ಟವಾಗಿ ಅಂದ್ರೆ ನಂಗೆ ಬೇಕಾದಷ್ಟು ಲೈನ್ ಅನ್ನ ನಾನು ಜಾಸ್ತಿ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಯುಕ್ಲಿಡ್ಸ್. ಓಕೆ, ಸೊ ಈಗ ಏನಾಯ್ತು, ಅನಿರ್ದಿಷ್ಟವಾಗಿ ಅಂದ್ರೆ ಇದನ್ನ ಏನ್ ಮಾಡ್ಬೋದು, ನಾನು ಈ ರೀತಿ ಇದನ್ನ ಜಾಸ್ತಿ ಮಾಡ್ಬೋದಲ್ಲ. ನಿಮ್ ಸ್ಕೇಲ್ ತಗೊಂಡು ನಾನು ಇನ್ನು ಸ್ವಲ್ಪ ಇದನ್ನ ಜಾಸ್ತಿ, ಇನ್ನು ನನ್ಗೆ ಎಷ್ಟು ಬೇಕು ಅಷ್ಟನ್ನ ಜಾಸ್ತಿ ಮಾಡ್ಬೋದು, ಅಥವಾ ಈ ಲೈನ್ ಕೂಡ ಇಲ್ಲಿನೂ ಕೂಡ ನಾನು ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಹೌದಾ? ಸೊ ಇವನ್ನೆಲ್ಲ ಯಾಕೆ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗ ಟ್ರೂ ಆರ್ ಫಾಲ್ಸ್ ಒಳಗ್ ಕೇಳ್ತಾ ಇರ್ತಾರೆ, ಅಂದ್ರೆ ಇದು ಕರೆಕ್ಟ್ ಐತೋ ಇಲ್ಲೋ, ಅಥವಾ ಇದನ್ನ ಈ ರೀತಿ ನೀವು, ಹಾಗಾಗಿ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಲ್ಕೋರಿ. ಸೊ ಮತ್ತೊಂದ್ಸಲ ನಾನು ಓದ್ತೇನೆ ನೋಡ್ರಿ. ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೈಟ್ಲಿ. ಹೌದಾ? ಇಂಡೆಫಿನೈಟ್ಲಿ ಅಂದ್ರ ಒಂದು ಅಂತ್ಯಗೊಂಡಿರುವ ಒಂದು ಸರಳ ರೇಖೆಯನ್ನು ನಾನು ಎರಡೂ ಕಡೆ ಅನಿರ್ದಿಷ್ಟವಾಗಿ ನನ್ಗೆ ಹೆಂಗ್ ಬೇಕು ನಾನು ಅದನ್ನ, ಅಂದ್ರೆ ಈ ರೀತಿಯನ್ನ ನಾನು ಅದನ್ನ ಇತ್ತಾಗ್ನು ಮತ್ತೆ ಜಾಸ್ತಿ ಮಾಡ್ಕೋಬಹುದು, ಆಮೇಲೆ ಈ ಕಡೆನು ನಾನು ಜಾಸ್ತಿ ಮಾಡ್ಕೋಬಹುದು. ಹೌದಾ? ದಿಸ್ ಇಸ್ ದ ಸೆಕೆಂಡ್ ಪಾಸ್ಟುಲೇಟ್ಸ್ ಆಫ್ ಯುಕ್ಲಿಡ್ಸ್. ಓಕೆ, ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಅಗರ್ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಥರ್ಡ್ ಒನ್ ಏನಿದೆ ನೋಡ್ರಿ. ಥರ್ಡ್ ಒನ್, ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಹೌದಾ? ಅಂದ್ರು ಯಾವುದೇ ಕೇಂದ್ರದಿಂದ ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನ ಎಳೆಯಬಹುದು. ಹೌದಾ? ಸೊ ಇಲ್ಲಿ ಏನಾಯ್ತು, ಏನ್ ಬರೀತೆ ನೋಡ್ರಿ. ಅ ಸರ್ಕಲ್, ಹೌದಾ? ಅ ಸರ್ಕಲ್ ಕ್ಯಾನ್ ಬಿ drawn with ಹೌದಾ, with any center and any radius. Any center ಹೌದಾ, and any radius. ಕರೆಕ್ಟಾ? ಸೊ ಏನಾಯ್ತು, ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಹೌದಾ? ಆಮೇಲೆ ಅದು ಸಾರಿ ಥ್ಯಾಂಕ್ ಯು, ಎನಿ ರೇಡಿಯಸ್. ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್ ಅಂತ ಇದೆ. ಹೌದಾ? ಅದ್ರ ಕನ್ನಡ ಅರ್ಥ ಏನಾಗಿದೆ ಅಂದ್ರ, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನ ಎಳೆಯಬಹುದು. ಹೌದಾ? ಸೊ ಇದ್ರದ್ದು ಅರ್ಥ ಏನು? ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂದ್ರ, ನೀವು ಒಂದು ಯಾವುದೇ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಫಸ್ಟ್ ಒಂದು ಪಾಯಿಂಟ್ ಇಡ್ತೀರಿ. ಕರೆಕ್ಟಾ? ಒಂದು ಪಾಯಿಂಟ್ ಇಡ್ತೀರಿ. ಅದಾದ್ಮೇಲೆ ಏನ್ ಮಾಡ್ತೀರಿ, ಅವ್ರು ಎಷ್ಟು ಸೆಂಟಿಮೀಟರ್ ಇರುವಂತಹ ಒಂದು ರೇಡಿಯಸ್ ಅನ್ನ ಬಳಸ್ರಿ ಅಂತ ಹೇಳಿರ್ತಾರೆ ನಿಮ್ಗೆ. ಹೌದಾ? ನೀವ್ ಅದನ್ನ ಏನ್ ಮಾಡ್ತೀರಿ, ನಿಮ್ಮ ಒಂದು ತ್ರಿಜ್ಯದ ಮುಖಾಂತರ ಸ್ಕೇಲ್ ಒಳಗ ಅಳತಿ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಇರಬಹುದು, 5 ಸೆಂಟಿಮೀಟರ್ ಇರ್ಬೋದು. ಈ ರೀತಿ ಇಟ್ಟು ಅದನ್ನ ಏನ್ ಮಾಡ್ತೀರಿ, ಸರ್ಕಲ್ ಈ ರೀತಿ ಮಾಡ್ಬಿಡ್ತೀರಿ. ಹೌದಾ? ಅದೇನಾಗತ್ತ, ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಹೌದಾ? ಯಾವುದೇ ಒಂದು ಸೆಂಟರ್ ನಿಂದ, ಅಂದ್ರ ಈ ಒಂದು ಸೆಂಟರು ಇದನ್ನ ನಾನು ಇದೊಂದು ರೇಡಿಯಸ್ ಅನ್ಕೋರಿ. ಸೊ ಇದರಿಂದ ನಾನು ಜಸ್ಟ್ ಇಷ್ಟೇ ಒಂದೇ ಒಂದು ವೃತ್ತವನ್ನ ಎಳೆಯಬಹುದು. ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಅಂದ್ರ ಯಾವುದೇ ಒಂದು ಕೇಂದ್ರ ಇರ್ಬೋದು, ಅಥವಾ ನನಗ ಒಂದು ತ್ರಿಜ್ಯ ಇರ್ಬೋದು. ಈ ತ್ರಿಜ್ಯದಿಂದ ಒಂದೇ ಒಂದು ನನಗ ವೃತ್ತವನ್ನ ಎಳಿಲಿಕ್ಕೆ ಸಾಧ್ಯ ಇದೆ. ಹೌದಾ? ಸೊ ಈಗ ನಾನು ಇದನ್ನ ಸ್ವಲ್ಪ ನಾನು ಒಂಚೂರು ಜಾಸ್ತಿ ಮಾಡಿದೆ ಅಂದ್ರ ಆ ಲೈನ್ ಇಲ್ಲಿ ಬಂದ್ಬಿಡ್ತೈತಿ ನನಗೆ. ಹೌದಾ? ಅವಾಗ ಆಟೋಮೆಟಿಕ್ಲಿ ಏನಾಗ್ಬಿಡ್ತೈತಿ ಹೇಳ್ರಿ, ನನಗ ಅದ್ರದ್ದು ರೇಡಿಯಸ್ ಚೇಂಜ್ ಆಗ್ಬಿಡ್ತೈತಿ. ಹೌದಾ? ಒಪ್ಕೋತೀರಾ ಇದನ್ನ? ಹಾಗಾಗಿ ಅದು ಏನ್ ಹೇಳ್ತಾ ಇದೆ, ಥರ್ಡ್ ಪಾಸ್ಟುಲೇಟ್ ಏನ್ ಹೇಳ್ತಾ ಇದೆ ನಮ್ಗ, ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್
ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಅಂದ್ರ ಒಂದ್ ಸೆಂಟರ್ ನಿಂದ ಒಂದ್ ರೇಡಿಯಸ್ ನಿಂದ ನಾವು ಒಂದೇ ಒಂದು ಸರ್ಕಲ್ ಅಥವಾ ವೃತ್ತವನ್ನ ಎಳೆಯಬಹುದು. ದಟ್ ಈಸ್ ದ ಥರ್ಡ್ ಪಾಸ್ಟುಲೇಟ್ ಆಫ್ ಯುಕ್ಲಿಡ್. ದಟ್ ಈಸ್ ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ರೈಟ್, ಅರ್ಥ ಆಯ್ತಾ ಇದು? ಹಾಗಾಗಿ ನಮ್ಗೆ ಏನಾಗ್ತಿದೆ, ಮತ್ತೆ ನಾನು ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನ ಎಳೆಯಬಹುದು. ಮತ್ತೆ ನನಗೆ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಎಳಿಲಿಕ್ಕೆ ಇಲ್ಲಿ ಇಡಬಹುದು. ಸೆಂಟರ್ ಇಲ್ಲೇ ಇರ್ತೈತಿ. ನಿಮ್ಗೆ ಡೌಟ್ಸ್ ಬರ್ಬೋದು, ಮೇಡಮ್ ಈ ಸೆಂಟರ್ ನಿಂದ ನಾವು ಮತ್ತೆ ಸರ್ಕಲ್ ಹಾಕಬಹುದು ಅಂತ. ಆ ಸರ್ಕಲ್ ಹಾಕಿದ್ರೆ ಏನಾಗ್ತೈತಿ, ನಮಗ ಆಟೋಮೆಟಿಕ್ಲಿ ಒನ್ ಬೈ ಒನ್ ಏನಾಗ್ತಿದೆ, ಅದ್ರದ್ದು ರೇಡಿಯಸ್ ಇನ್ಕ್ರೀಸ್ ಆಕೋತಾ ಹೋಗ್ತಾ ಇದೆ. ಈಗ ಇಲ್ಲಿ 3 ಸೆಂಟಿಮೀಟರ್ ಇರ್ತೈತಿ, ಮತ್ ನೀವ್ ಇಲ್ಲಿ ಹಾಕಿದೆ ಅಂದ್ರೆ 3.5 ಸಮಥಿಂಗ್ ಇರ್ತೈತಿ, 4 ಬರ್ಬೋದು, 5 ಬರ್ಬೋದು. ಹಾಗಾಗಿ ಇದ್ರದ್ದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ನಮಗ. ಒಂದು ಸೆಂಟರ್ ಮತ್ತು ಒಂದು ರೇಡಿಯಸ್ ನಿಂದ ಆ ಸರ್ಕಲ್ ಕ್ಯಾನ್ ಡ್ರಾನ್ ಅಂದ್ರೆ ಒಂದೇ ಸರ್ಕಲ್ ಅನ್ನ ಅಥವಾ ಒಂದು ವೃತ್ತವನ್ನ ನಾವು ಎಳೆಯಬಹುದು. ಓಕೆ, ಸೊ ದಿಸ್ ಇಸ್ ದ ಥರ್ಡ್ ಪಾಸ್ಟುಲೇಟ್ ಆಫ್ ಯುಕ್ಲಿಡ್. ನೆಕ್ಸ್ಟ್ ಫೋರ್ತ್ ಒನ್ ಹೋಗೋಣ. ಫೋರ್ತ್ ಒನ್ ಏನಾಗಿದೆ, ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಹೌದಾ? ಫೋರ್ತ್ ಒನ್ ಏನಿದೆ ನೋಡ್ರಿ, ಆಲ್ right angles okay are equal to one another. ಹೌದಾ? ಮತ್ತೊಂದ್ಸಲ ಓದ್ತೇನೆ ನೋಡ್ರಿ. ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಕರೆಕ್ಟ್ ಇದೆಯಾ ಸೆಂಟೆನ್ಸ್? ಓಕೆ, ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ ಇದೆ. ಆಲ್ ರೈಟ್ ಆಂಗಲ್ಸ್ ಮೀನ್ಸ್ ಏನು? ಕನ್ನಡ ಒಳಗೆ ಏನಂತೀವಿ ನಾವು ಅದಕ್ಕೆ? ರೈಟ್ ಆಂಗಲ್ಸ್ ಅಂದ್ರ ಲಂಬ ಕೋನಗಳು. ಹೌದಾ? ಎಲ್ಲಾ ಲಂಬ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಹೌದಾ? ಈ ಒಂದು ಪಾಸ್ಟುಲೇಟ್ ನಮಗೆ ಏನ್ ಹೇಳ್ತಾ ಇದೆ ಅಂದ್ರ, ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಸೊ ನಾನೀಗ ಒಂದನ್ನ ಏನ್ ಮಾಡ್ತೀನಿ, ಲಂಬ ಕೋನವನ್ನ ಇಷ್ಟ ತೆಗಿತೇನೆ. ಓಕೆ, ಸೊ ನಾನು ಇದನ್ನ ಇಷ್ಟ ತೆಗಿತೇನೆ. ಇದು ನಿಮ್ಗ ಲಂಬ ಕೋನ ಆಯ್ತು. ಅದಾದ್ಮೇಲೆ ನಾನು ಮತ್ತೆ ಈ ರೀತಿ ಒಂದು ಲಂಬ ಕೋನವನ್ನ ತೆಗಿತೇನೆ. ಇದಕ್ ನಾನು ಎ ಬಿ ಅಂತ ಕೊಡ್ತೀನಿ. ಹೌದಾ? ಇದಕ್ಕ ಪಿ ಕ್ಯೂ ಅಂತ ಹೆಸರು ಕೊಡ್ತೀನಿ. ಹೌದಾ? ನಿಮಗ ಅರ್ಥ ಆಗುವಾಗೆ. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಗ ಈ ಮೆಜರ್ಮೆಂಟ್ ನಿಮ್ಗ ಇದು ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಬಟ್ ಇಲ್ಲಿ ಏನಾಗಿದೆ, ಈ ಲೈನ್ ಅಷ್ಟೇ ನಮಗ ಅದ್ರದ್ದು ಮೆಜರ್ಮೆಂಟ್ ಇದೊಂದು ಚಿಕ್ಕದಾಗಿದೆ, ಒಂದು ಸಣ್ಣದಾಗಿದೆ. ಬಟ್ ಅದ್ರದ್ದು ಆಂಗಲ್ ಏನಾದ್ರೂ ಚೇಂಜ್ ಆಗಿದೆ ಏನು? ಇಲ್ಲ. ಅಂದ್ರೆ ನಮ್ಗೆ ಏನಾಗ್ತಿದೆ, ಅದ್ರದ್ದು ಅಳತೆ ನಾವು ಸಣ್ಣದು ತೆಗಿಬಹುದು ಅಥವಾ ನಾವು ದೊಡ್ಡದನ್ನ ನಾವು ಆ ಆಂಗಲ್ ಅನ್ನ ತೆಗಿಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರ ಇಲ್ಲಿ ತೆಗಿಬಹುದಾ? ಒಂದ್ ಸೆಕೆಂಡ್. ಸೊ ಇಲ್ಲಿ ಕಾಣಿಸ್ತಾ ಇದೆ. ಈಗ ನೋಡ್ರಿ, ನಾನೊಂದು ಲಂಬ ಕೋನ ತ್ರಿಭುಜವನ್ನ ಡ್ರಾ ಮಾಡಿದೆ ಅಂತ ತಿಳ್ಕೊರಿ. ಇದು ಇಷ್ಟಿದೆ, ಅದ್ರ ಅಳತಿ ಪ್ರಕಾರ ಮತ್ತೊಂದು ದೊಡ್ಡದನ್ನು ತೆಗದೆ ಅಂತ ತಿಳ್ಕೊರಿ. ಹೌದಾ? ಸೊ ಇಲ್ಲಿ ಏನಾಗ್ಬಿಡ್ತೈತಿ, ನಮಗ ಅಲ್ಲಿ ಅಳತೆಗಳಷ್ಟೇ ಚೇಂಜ್ ಇದಾವ, ಬಟ್ ಆಂಗಲ್ಸ್ ಗಳ ನಮಗ ಚೇಂಜ್ ಆಗುದಿಲ್ಲ. ಹೌದಾ? ಒಪ್ಕೋತೀರಾ ಇದನ್ನ? ಇಲ್ಲಿ ನಾವು ಜಸ್ಟ್ ಒಮ್ಮೆ ಇದನ್ನ ಏನ್ ಮಾಡಿದ್ವಿ, ಆಂಗಲ್ ಅನ್ನ ಅಳದು 90 ಡಿಗ್ರಿ ಮಾಡ್ಬಿಟ್ವಿ ಅಂದ್ರ ಅದ್ರದ್ದು ಅಳತೆಗಳು ಚೇಂಜ್ ಆಗ್ಬೋದು ವಿನಃ ನಮಗ ಅದ್ರದ್ದು ಆಂಗಲ್ಸ್ ಗಳು ನಮಗ ಚೇಂಜ್ ಆಗೋದಿಲ್ಲ. ಸೊ ದಟ್ ಈಸ್ ದ ಪಾಸ್ಟುಲೇಟ್ 4. ದಟ್ ಈಸ್ ಏನ್ ಹೇಳ್ತಾ ಇದೆ ಅದು? ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಇದು ಫೋರ್ತ್ ಒನ್ ಆಯ್ತು. ರೈಟ್? ಸೊ ಹಾಗಾಗಿ ಏನಾಯ್ತು, ನಮ್ಗೆ ಫೋರ್ತ್ ಒನ್ ಮುಗೀತು, ಕಂಪ್ಲೀಟ್ ಆಯ್ತು. ಅರ್ಥ ಆಯ್ತು ಇದು? ಸೊ ಇದನ್ನ ನೋಟ್ ಡೌನ್ ಮಾಡ್ಕೋತಿದ್ರೆ ಮಾಡ್ಕೋಬಹುದು. ಒಂದ್ ನಿಮಿಷ ನಿಲ್ತೇನೆ ನಾನು. ಓಕೆ, ಸ್ವಲ್ಪ ನೀವ್ ಏನ್ ಮಾಡ್ರಿ ಅಂದ್ರ ಅದ್ರ ಜೊತೆಗೆ ಒಂದಿಷ್ಟು ಆ ಡೈಗ್ರಾಮ್ಸ್ ಗಳನ್ನ ಹಾಕೊಂಡ್ಬಿಡ್ರಿ. ಅಂದ್ರೆ ನಿಮಗ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಈ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಈ ಡೈಗ್ರಾಮ್ಸ್ ಗಳನ್ನ ನೋಡಿದ್ರೆ ನಿಮ್ಗ ಅರ್ಥ ಆಗ್ತೈತಿ. ಓಕೆ, ಸೊ ಫಿಫ್ತ್ ಒನ್ ಏನಿದೆ,
ಓಕೆ, ಬರ್ಕೊಂಡ್ರಿ ಆಯ್ತಾ? ಸೊ ನೆಕ್ಸ್ಟ್ ಇನ್ನ ಫಿಫ್ತ್ ಪಾಸ್ಟುಲೇಟ್, ಲಾಸ್ಟ್ ಫಿಫ್ತ್ ಪಾಸ್ಟುಲೇಟ್ ಏನಿದೆ? ಒಂದ್ ಸೆಕೆಂಡ್, ನಾನು ಸ್ವಲ್ಪ ಟೆಕ್ಸ್ಟ್ ಬುಕ್ ನೋಡಿ ಬರಿತಾ ಇರ್ತೀನಿ, ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿ ಬರಿಬಹುದು. ಸೊ ಒಂದ್ ಸೆಕೆಂಡ್, ಇಲ್ಲೇ ನಮ್ಮ ಟೆಕ್ಸ್ಟ್ ಬುಕ್ ಇದೆ ನೋಡ್ರಿ. ಸೊ ಅದೇನ್ ಹೇಳ್ತಾ ಇದೆ ನಮ್ಗ? ಇಲ್ಲಿದೆ ನೋಡ್ರಿ. ಫಿಫ್ತ್ ಪಾಸ್ಟುಲೇಟ್ಸ್ ಏನ್ ಹೇಳ್ತಾ ಇದೆ? If a straight line falling on two straight line makes a interior angle on the same side of it taken together less than two right angles, then the one second. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗ? If a straight line falling on two straight line makes the interior angle on the same side of it taken together less than two straight line two right angles, then the two straight line, if produced indefinitely, meet on that side on which the sum of angle is less than the two right angles ಅಂತ ಇದೆ. ಹೌದಾ? ಸೊ ಒಂದ್ಸಲ ಕನ್ನಡ ಒಳಗೆ ಓದ್ಬೋದು ನಾನು. ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದು ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬಂದರೆ ಆ ಎರಡೂ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲೇ ಆ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಇಲ್ಲೇ ಏನಾಗಿದೆ? ಇಲ್ಲೇನೋ ಮೆಸೇಜ್ ಬರ್ತಾಳ್ರಿ, ಒಂದ್ ಸೆಕೆಂಡ್. ಶಾರ್ಟ್ ಫಾರ್ಮ್ ಒಳಗ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶಾರ್ಟ್ ಫಾರ್ಮ್ ಒಳಗೆ ಬರೀತೇನೆ, ಅದು ಸ್ವಲ್ಪ ದೊಡ್ಡದಿರೋದ್ರಿಂದ. ಹಾಗಾಗಿ ನಾನು ನಿಮ್ಗ ಟೆಕ್ಸ್ಟ್ ಬುಕ್ ಅನ್ನ ತೆಗೆದೆ ನಮಗ ತೋರಿಸ್ತಾ ಇದ್ದೆ. ಇಫ್ ಅ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ ಅ ಟೂ ಸ್ಟ್ರೇಟ್ ಲೈನ್ ಮೇಕ್ಸ್ ದ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ? ಒಂದ್ಸಲ ಬರೀತೇನೆ ನೋಡ್ರಿ ನಾನು. ಇಲ್ಲಿದೆ ನನಗೆ ಅದು ಶಾರ್ಟ್ ಫಾರ್ಮ್ ಒಳಗಂದ್ರ ಒಂಚೂರು ಬರೀಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ನೋಡ್ರಿ, ಹೌದಾ? ಸೊ ಇಫ್ ಅ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ ಅ two straight line makes the interior angle on the same side of it taken together less than two right angles, then the two straight line, if produced indefinitely, meet on that side on which the sum of a angle is less than the two right angles ಅಂತ ಇದೆ. ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಅದನ್ನ ನೋಡ್ತೀನಿ ನನಗೆ, ಯಾಕಂದ್ರೆ ನಾನು ಇಷ್ಟು ಸ್ಟ್ರೇಟ್ ಲೈನ್ ಒಳಗ ಬರಿಬಹುದು ಅನ್ಕೊಂಡು, ಯಾಕಂದ್ರೆ ಅದ್ರೊಳಗೆ ಒಂದು ಪಾಯಿಂಟ್ ಮಿಸ್ ಆದ್ರೂ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ಅದು. ನಾನ್ ನೋಡ್ತೇನೆ, ಬೇಕಾದ್ರೆ ನಿಮ್ಗೆ ಅದನ್ನ ಇನ್ನೂ ಸ್ವಲ್ಪ ಶಾರ್ಟ್ ಫಾರ್ಮ್ ಒಳಗೆ ಬರೆಯೋದನ್ನ ಬೇಕಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನಂತೆ. ಯಾಕಂದ್ರೆ ಅದ್ರೊಳಗೆ ನನ್ಗೆ ಯಾವ್ದು ಪಾಯಿಂಟ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ನಾನು